ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪಗೆ ಬಿಗ್ ಶಾಕ್. ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ವಜಾ ಮಾಡಲಾಗಿದೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪಗೆ ಬಿಗ್ ಶಾಕ್. ಅಧಿಕಾರ ದುರುಪಯೋಗ ಪಡಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ವಜಾ. ಶಿವಶಂಕರಪ್ಪ ಸಾಹುಕಾರ್ ವಜಾ ಮಾಡಿದಂತಹ ಗವರ್ನರ್. ಪುತ್ರಿಗೆ ಹುದ್ದೆ ಕೊಡಿಸಲಿಕ್ಕೆ ಹೋಗಿದ್ದಂತಹ ಶಿವಶಂಕರಪ್ಪ ವಾರ್ಷಿಕ ಆದಾಯ ಮರೆಮಾಚಿ ಅಕ್ರಮ ಎಸಗಿದಂತಹ ಆರೋಪ. ಶಿವಶಂಕರಪ್ಪ ಅಕ್ರಮಗಳ ಬಗ್ಗೆ ತನಿಖೆಗೂ ಕೂಡ ಶಿಫಾರಸು. ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡಿರುವಂತಹ ಗವರ್ನರ್ ಗೆಹ್ಲೋಟ್ ತಕ್ಷಣದಿಂದಲೇ ಶಿವಶಂಕರಪ್ಪ ವಜಾಗೊಳಿಸಿ ಅಂತ ಹೇಳಿ ಆದೇಶವನ್ನು ನೀಡಲಾಗಿದೆ. ಇಂಥದ್ದಾಗಬೇಕು. ವಿಚಾರ ಏನು? ತನ್ನ ಮಗಳಿಗೆ ಸರ್ಕಾರಿ ನೌಕರಿಯನ್ನ ಕೊಡಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ಶಿವಶಂಕರಪ್ಪ ಅವರು ಮಾಡಿರುವಂತಹ ಕೆಲಸ ಏನು ಅಂತಂದ್ರೆ ಇನ್ಫ್ಲೂಯೆನ್ಸ್ ಮಾಡ್ಸಕ್ ಹೋಗಿದ್ದಾರೆ. ತಮ್ಮ ಒಂದು ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಈ ವಿಚಾರಗಳು ಹೇಗಿರುತ್ತೆ ಅಂತಂದ್ರೆ, ನೀವು ಅಧಿಕಾರದಲ್ಲಿ ಇದ್ದೀರಾ, ಒಪ್ಕೊಳ್ತೀನಿ. ಇಡೀ ಖಾನ್ದಾನಿಗೂ ನೀವು ಸರ್ಕಾರಿ ನೌಕರಿ ಕೊಡಿಸ್ಬಿಡ್ತೀರಾ ಅಂತಂದ್ರೆ ಇಲ್ಲಿ ಎಕ್ಸಾಮ್ ಕಟ್ಕೊಂಡು ಬರಿತಾ ಇದ್ದವ್ರ ಪರಿಸ್ಥಿತಿ ಏನಾಗ್ಬೇಡ. ಇದೇ ಮನಸ್ಸಿನಲ್ಲಿ ಇಟ್ಕೊಂಡು ಗೆಹ್ಲೋಟ್ ಅವರು ಈ ಡಿಸಿಷನ್ ಅನ್ನ ತೆಗೆದುಕೊಂಡಿದ್ದಾರೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪಗೆ, ಇವರೇ ಶಿವಶಂಕರಪ್ಪ ಅವರಿಗೆ ಬಿಗ್ ಶಾಕ್ ಅನ್ನ ನೀಡಿರುವಂತದ್ದು. ಶಿವಶಂಕರಪ್ಪ ಸಾಹುಕಾರ್ ವಜಾ ಮಾಡಲಾಗಿದೆ. ಪುತ್ರಿಗೆ ಹುದ್ದೆ ಕೊಡಿಸ್ತೀನಿ ಅಂತ ಹೇಳಿ ಹುದ್ದೆ ಕೊಡಿಸ್ಲಿಕ್ಕೆ ಹೋಗಿದ್ದಂತಹ ಶಿವಶಂಕರಪ್ಪ ಸರ್ಕಾರಿ ನೌಕರಿಯನ್ನ ಕೊಡಿಸ್ತೀನಿ ಮಗಳಿಗೆ ಅಂತ ಹೇಳಿ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ. ನಿಮ್ಮ ಇಡೀ ಖಾನ್ದಾನಿಗೆ ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಅಗ್ರಿಮೆಂಟ್ ಏನಾದ್ರು ಮಾಡಿಕೊಟ್ಟಿದ್ದೀರಾ? ಸರ್ಕಾರ ಏನಾದರೂ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ಯಾ? ಇಡೀ ಖಾನ್ದಾನಿಗೆ ತಗೊಳ್ಳಿ ಅಂತ ಹೇಳಿ ಎಕ್ಸಾಮ್ ಕಟ್ಟಿ ಬರೆಯೋರ ಪರಿಸ್ಥಿತಿ ಏನ್ರಿ? ಇಂಥ ಸಾಕಷ್ಟು ಕೆಲಸಗಳು ಬೇರೆ ಕಡೆಯಲ್ಲೂ ನಡೀತಾ ಇದೆ. ಓನ್ಲಿ ಕೆಪಿಎಸ್ಸಿ ಅಲ್ಲ, ಅದನ್ನೂ ಕೂಡ ಪತ್ತೆ ಹಚ್ಚಬೇಕಾಗತ್ತೆ. ಅದರ ಬಗ್ಗೆಯೂ ಕೂಡ ಆಕ್ಷನ್ಗಳಂತ ತೆಗೆದುಕೊಳ್ಬೇಕು. ಯಾರು ಕಿಂಗ್ ಪಿನ್ ಇರ್ತಾರೆ ನೋಡಿ, ಅವ್ರನ್ನ ಕಿತ್ತು ಬಿಸಾಕಿ ಅಧಿಕಾರದಿಂದ. ಎಸ್, ಪುತ್ರಿಗೆ ಹುದ್ದೆಯನ್ನು ಕೊಡಿಸ್ಲಿಕ್ಕೆ ಹೋಗಿದ್ದಂತಹ ಶಿವಶಂಕರಪ್ಪ ವಾರ್ಷಿಕ ಆದಾಯ ಮರೆಮಾಚಿ ಅಕ್ರಮವನ್ನ ಎಸಗಲಿಕ್ಕೆ ಹೋಗಿದ್ದ. ವಾರ್ಷಿಕ ಆದಾಯ ಎಷ್ಟಿತ್ತು ಅನ್ನೋದನ್ನ ತೋರಿಸಿರ್ಲಿಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ಆ ಆರೋಪದ ಅಡಿಯಲ್ಲಿ ಅವರನ್ನ ವಜಾ ಮಾಡಲಾಗಿದೆ. ರಾಷ್ಟ್ರಪತಿಗೆ ಶಿಫಾರಸು ಮಾಡಿದಂತಹ ಗವರ್ನರ್ ಗೆಹ್ಲೋಟ್ ಅವರು ತಕ್ಷಣದಿಂದಲೇ ಶಿವಶಂಕರಪ್ಪ ಅವ್ರನ್ನ ವಜಾಗೊಳಿಸಿ ಅಂತ ಹೇಳಿ ಆದೇಶವನ್ನ ನೀಡಲಾಗಿದೆ. ಅಂದ್ರೆ ಯಾವ ತರ ಅಂತಂದ್ರೆ, ಅವ್ರ ಹತ್ರ ಇರುವಂತ ಆದಾಯ ಇದೆಯಲ್ಲ, ಆ ಆದಾಯವನ್ನ ಮರೆಮಾಚಿದ್ರು. ಸೊ ಎಷ್ಟು ಆಗ್ತಾ ಇದೆ ಇದು ಆದಾಯವನ್ನ ಮರೆಮಾಚೋದು? ಲೋಕಾಯುಕ್ತರಿದ್ರು ಕೂಡ ಆದಾಯಗಳನ್ನ ನೀವು ಮರೆಮಾಚ್ತಾ ಇದ್ದೀರಾ ಅಂತಂದ್ರೆ ಯಾವ ಪರಿಸ್ಥಿತಿಯನ್ನ, ಯಾವ ಮಟ್ಟವನ್ನ ತಲುಪಿದ್ದೀರಾ? ಯಾರು ಏನು ಮಾಡಲ್ಲ ಅನ್ನೋದನ್ನ, ಅಥವಾ ಇಡೀ ಖಾನ್ದಾನಿಗೆ ನಾವು ಸರ್ಕಾರದ ನೌಕರಿಯನ್ನು ಕೊಡಿಸ್ಬಿಡೋಣ ಅಂತನ? ಯಾವ ಥರ ಆಗುತ್ತೆ ಇದು? ಇಂಥದ್ದು 4-5 ಆಗಬೇಕು, ಆಗ ಮಾತ್ರ ಬುದ್ಧಿ ಕಲಿಯೋಕ್ಕೆ ಸಾಧ್ಯ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.